ಯಪ್ಪ ಕೆಲ್ಸದವನಂತೂ ಒಳಗಡೆ ಬಿಡಲ್ಲ, ಇವಳು ಕ್ಲೀನ್ ಮಾಡಲ್ಲ. ಯಾಕೆ ಬೇಬಿ ಹೀಗೆ ಅಂತ ಕೇಳಿದ್ರೆ ಡೋಂಟ್ ಕ್ವೆಶ್ಚನ್ ಮೀ ಅಂತ ಹೇಳಿ ನನ್ನ ಮೇಲೆ ಕೂಗಾಡ್ತಾಳೆ. ನನ್ನ ಕರ್ಮ, ಇದನ್ನೆಲ್ಲ ನಾನೇ ಮಾಡಬೇಕು, ಮಾಡ್ತೀನಿ. ಬುಕ್ಕಿಡೋ ಜಾಗನ ಇದು. ಚಂದ್ರು ಗೌರಿ ಮದುವೆ ಫೋಟೋ ಅಲ್ವಾ? ಇದು ಬೇಬಿ ಹತ್ರ ಅಂದ್ರೆ ಅಂದ್ರೆ ಗೌರಿ ವಿಷಯ ನಮ್ಮ ಬೇಬಿ ಗೊತ್ತಾಗೋಯ್ತಾ? ಫೋಟೋನ ಬುಕ್ ಮಧ್ಯದಲ್ಲಿ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ವಿಷಯ ಗೊತ್ತಾದ್ರೂ ನಮ್ಮ ಹತ್ರ ಮುಚ್ಚಿಟ್ಟಿದ್ದಾಳೆ. ಏನ್ ಪ್ಲಾನ್ ಮಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಯಾಕೆ ಒಂಥರ ಆಯ್ತೈತೆ? ಅನಿಕಾ, ಎಲ್ಲಿಗೆ ಹೋಯ್ತಿದ್ದೀವಿ ಪುಟ್ಟ? ಎಲ್ಲಿದ್ಯಾ ನೀನು? ಶಕ್ತಿ ಬರ್ತೈತೆ ಅಂತ ಕುಡ್ದಿದ್ದು, ಯಾಕೋ ತಲೆ ಎಲ್ಲ ಗಿರ್ರಂತೈತೆ. ಆಲ್ಕೋಹಾಲ್ ಕುಡಿದ್ರೆ ಇನ್ನೇನಾಗುತ್ತೆ? ಹಾ, ಆಲ್ಕವನಾ? ಹಾಲ್ಕೋವಾ ತಿಂದು ನಿಂಗೀಗ ಆಗೋಯ್ತು. ರೀಟಾ, ಕ್ಯಾಬ್ಗೆ ಫೋನ್ ಮಾಡ್ದೇನೆ? ಹಾ ನಿಕಾ, ಆಗೋ ಅಲ್ಲಿ ಬರ್ತಿದೆ ನೋಡು. ಪುಟ್ಟ, ನೀನ್ ನನ್ನ ಏಟ್ ಕಾಳಜಿ ಮಾಡ್ತೀಯ ಅಲ್ವಾ? ನಂಗೂ ನೀನಂದ್ರೆ ಆಟೆ ಕಾಳಜಿ ಐತೆ. ನೀನ್ ನನ್ ಮುದ್ದು. ಪರವಾಗಿಲ್ಲ ಪರವಾಗಿಲ್ಲ, ಬಾ ಕಮ್ಲಿ, ಬಾ 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 ಬಾ, ಬೇಗ ಬಾ. ಅನಿಕಾ, ಬಾಯ್ ಕಮ್ಲಿ. ಲೊಕೇಶನ್ ಎಂಟರ್ ಮಾಡಿದ್ದೀನಿ. ಅಲ್ಲಿ ರಜತ್ ಅಂತ ಕಬಡ್ಡಿ ಕೋಚ್ ಇರ್ತಾರೆ, ಅವ್ರ ಮನೆಯಲ್ಲಿ ಡ್ರಾಪ್ ಮಾಡಿಬಿಡಿ. ಕ್ಯಾಪ್ಟನ್ ಕಮಲಿ, ನಿನ್ ಕಬಡ್ಡಿ ಕನಸು ಇವತ್ತಿಗೆ ಕೊನೆ ಕಾಣೆ. ಅನಿಕಾ, ಬರೀ ಕಬಡ್ಡಿ ಕನಸು ಮಾತ್ರ ಅಲ್ಲ, ಕೋಚ್ ಮನೆ ಮುಂದೆ ಕುಡಿದು ಗಲಾಟೆ ಮಾಡಿದ್ರೆ ಕಾಲೇಜಿಂದನೇ ಹೊರಗಾಕ್ಬೋದು.
ಸುಳ್ಳು. ನಾನು ನೋಡುತ್ತಾ ಇಲ್ವಾ, ತಲೆ ಕೆಟ್ಟೋಗ್ತಾ ಇದೆ. ಊರ್ಮಿ, ಹಾ ಇದು ಎರಡರಲ್ಲಿ ಒಂದು ಮುಟ್ಟು. ಅಯ್ಯೋ ಮಾಮ್, ಆಗ್ಲಿಂದ 4 ಸಲ ಮುಟ್ಟಿದ್ದೀನಿ. ಇದು ಒಂದು ಸಲ ಮುಟ್ಟೆ. ಹೌದು ಹೌದು, ಏನ್ ಮಾಮ್ ಹೌದು ಹೌದು ಅಂತಿದ್ದೀರಾ? ನಾನೇನು ಅನ್ಕೊಂಡಿದ್ದೀನೋ ಅದೇ ಸರಿ ಅಂತ ನನಗನ್ನಿಸ್ತಿದೆ. ಆದರೂ ಆದ್ರೂ ಆದರೂ ಅವಳು ಗೌರಿನ ಅನ್ನೋದು ಡೌಟ್ ಊರ್ಮಿ ನನಗೆ. ಮಾಮ್, ಅವಳು ಊರ್ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಿದ ಮೇಲೂ ನೀವು ಭಯ ಪಡ್ತಿದ್ದೀರಲ್ಲ. ನೀವಿರ್ಬೇಕಾದ್ರೆ ಬರೋ ಧೈರ್ಯ ಅವಳಿಗೆ ಎಲ್ಲಿಂದ ಬರುತ್ತೆ? ಅವಳು ಆಗಿರಲ್ಲ. ಅಮ್ಮಮ್ಮ, ನಮ್ ಬೇಬಿ ಮುಖದಲ್ಲಿ ಖುಷಿ ಕಾಣಿಸ್ತಿದೆ ಆಫ್ಟರ್ ಅ ಲಾಂಗ್ ಟೈಮ್. ಬೇಬಿ, ಯು ಲುಕಿಂಗ್ ಸೋ ಹ್ಯಾಪಿ. ಎಸ್ ಮಾಮ್, ಐ ಆಮ್ ಸೋ ಹ್ಯಾಪಿ 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 ಹ್ಯಾಪಿ. ಏನ್ ಗೊತ್ತಾ, ಆ ಶಂಭುಗೆ ಮಾತ್ ಬರೋ ಹಾಗೆ ಕಾಣ್ತಿಲ್ಲ. ಇನ್ನು ಆ ಕೆಸ್ರಿನ್ ಕಮ್ಲಿನ ಒಂದು ಗತಿ ಮಾಡಿದ್ದೀನಿ. ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಅಗೇನ್. ಅಮ್ಮಮ್ಮ, ಏನ್ ನೀವು ನಾನು ಇಷ್ಟು ಹ್ಯಾಪಿಯಾಗಿ ಹೇಳಿದ್ರು ನೀವು ಬ್ಯಾ ಅಂತ ನಿಂತಿದ್ದೀರಲ್ಲ. ಕಮಾನ್ ಅಮ್ಮಮ್ಮ. ಬೇಬಿ, ಅವ್ರು ಯಾವುದೋ ತಲೆನೋವಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಹೌದಾ ಅಮ್ಮಮ್ಮ? ಏನ್ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ಅಂಥದ್ದೇನೂ ಇಲ್ಲ ಬಿಡು ಬೇಬಿ. ನೀನು ಖುಷಿಯಾಗಿದೆಯಲ್ಲ, ಅದೇ ನನಗೂ ಖುಷಿ. ಓಕೆ, ಹಾಗಾದ್ರೆ ನಮ್ಮ ಮೂವರಿಗೂ ಏನಾದರೂ ಆರ್ಡರ್ ಮಾಡ್ತೀನಿ. ಅಮ್ಮಮ್ಮ, ಅದು ನಿಮ್ಮ ಕಾಡಿಂದ. ಹಾ, ಸುತ್ತಲೂ ಎಲ್ಲರೂ ಚೆನ್ನಾಗಿದ್ದಾರೆ. ನಾನೇ ದುಃಖದಲ್ಲಿ ಮುಳುಗಿದ್ದೀನಿ ಅನಿಸ್ತಿದೆ. ದೇವ್ರೆ, ನನ್ನ ಲೈಫಲ್ಲೂ ಸ್ವಲ್ಪ ಬೆಳಕು ಕೊಡಪ್ಪ. ಮತ್ತೆ ಆ ಗೌರಿ ಅಡ್ಡ ಬರ್ದೇ ಇರ್ಲಿ. ಈ ಹುಡುಗಿನ ನೋಡಿದ್ರೆ ಕುಡ್ದು ತೂರಾಡೋ ಹುಡುಗಿ ಥರ ಕಾಣ್ತಿಲ್ಲ. ಕಲಿಗಾಲ, ಯಾರನ್ನೂ ಏನು ಹೇಳಕ್ಕಾಗಲ್ಲ. ಏನಮ್ಮ, ನಿಮ್ಮ ಮನೆ ಬಂತು. ಈಗ ನಮ್ಮ ಮನೆ ಅಲ್ಲ, ನಮ್ಮ ಮನೆ ಮುಂದೆ ನಮ್ಮವ್ವ ಸಗಣಿ ಸಾರಿಸಿ ರಂಗೋಲಿ ಹಾಕಿರ್ತಾಳೆ. ಬೆಂಗಳೂರಲ್ಲಿ ಸಗಣಿ ಸಾಯಿಸಿರ್ತಾರ. ಒಳ್ಳೆ ಸವಾಸ ಆಯ್ತಲ್ಲ ಗುರು. ಅಣ್ಣ, ನಾನೊಬ್ರು ಮನೆ ಹೇಳ್ತೀನಿ, ಅಲ್ಲೊಯ್ತೀರಾ? ಅಡ್ರೆಸ್ ಗೊತ್ತಾ? ನಾಲ್ಗೆ ತುದಿಲೇ ಐತೆ, ನೀವು ನಡೀರಿ. ಸರಿನಮ್ಮ. ಅಬ್ಬಬ್ಬಬ್ಬಬ್ಬಬ್ಬಾ, ಅದೇನು ರೊಮ್ಯಾನ್ಸು. ಕಾಳಿದಾಸನ ಬಿಟ್ಟರೆ ಇನ್ನು ಯಾರಿಗೆ ತಾನೇ ಈ ಥರ ಬರೆಯೋದಕ್ಕೆ ಸಾಧ್ಯ? ನನಗೂ ಏನಾದ್ರು ಸಂಸ್ಕೃತ ಬರೋ ಹಾಗಿದ್ದಿದ್ರೆ ನಾನು ಒಂದು ಕಾವ್ಯ ಬರೆದಿರ್ತಾ ಇದ್ದೆ. ಟೈಟಲ್? ಹಾಂ,
ಕಾವ್ಯ ಕಮಲಿ. ವಾವ್ ರಿಷಿ ಸೂಪರ್ ಕಣ. ಅವರು ಕಾಳಿದಾಸ, ನಾನು ಕಮಲಿದಾಸ. ಅಣ್ಣ ನಾನು ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಕರ್ಕೊಂಬಂದಿದ್ದೀರಾ. ಆದರೆ ನಿಮ್ಗೆ ಕೊಡೋಕ್ಕೆ ನನ್ನ ತವ ಕಾಸಿಲ್ಲ, ಸಂಸ್ಬಿಡಿ. ಆಗಲೇ ಆ್ಯಪಲ್ ಪೇ ಮಾಡಿದ್ದಾರೆ. ಇದು ನಾನು ಡ್ರಾಪ್ ಮಾಡಿದೆ ಅಂತ ಅಂದ್ಕೊತೀನಿ. ನೀನು ಹೋಗಿ ಹುಷಾರಾಗಿ ಮನೆ ಸೇರ್ಕೊ. ಓಕೆ ಕಣ, ಥ್ಯಾಂಕ್ಸ್. ಅಯ್ಯಯ್ಯ ಒಲಿ ಗಾಳಿಯ ನೀತೊಂದಿಲ್ವಲ್ಲ, ಆದ್ರೂ ತೂರಾಡ್ದಂಗಾಯ್ತೈತೆ. ನೀನಿಲ್ಲದೆ ತಂಗಾಳಿಯು ಎದೆಯಲ್ಲಿ ಬಿರುಗಾಳಿ ಎಬ್ಬಿಸುತ್ತವೆ. ಶಾಕುಂತಲೆ ಮರುಗಿದಳು. ವಾ ಶಾಕುಂತಲೆ ದುಷ್ಯಂತನನ್ನು ಹುಡುಕಿಕೊಂಡು ಪಾದಪುಷ್ಪಗಳು ಕೆಂಪಾಗಲು ಅರಮನೆಯ ದಾರಿ ಹಿಡಿದಿದ್ದಳು. ಎಲ್ಲೆಲ್ಲೂ ಮೌನ. ಶಾಕುಂತಲೆಯ ಸ್ವಾಗತಕ್ಕೆ ಸುತ್ತಲೂ ಮೌನ. ಕೇಳದೆನ್ನ ಕರೆಯ ದುಷ್ಯಂತ, ನಾ ನಿನ್ನ ಬಳಿ ಓ ಭ್ರಮೆ. ರಿಷಿ ಬಂದು ನಿಜವಾಗ್ಲೂನಾ? ದಿಟ್ವಾಲುನೆ. ಕಮ್ಲಿ ಅವರೇ, ಚಳಿ ಇರೋ ರಾತ್ರಿಲಿ ಬೆವ್ರು ಬರೋ ಹಾಗೆ ಮಾಡ್ತೀರಲ್ಲ, ನೀವೇನಿಲ್ಲಿ? ರಿಷಿ ರಿಷಿ ಹಂಗಂದ್ರೆ ನಮ್ಮವ್ವ ಬೈತಾಳೆ. ಆದ್ರೆ ಯಾವಾಗ್ಲೂ ಸರ್ ಅಂದು ಬೋರ್ ಆಗೈತೆ. ರಿಷಿ ಮುದ್ದು ಅಲ್ಲ. ರಿಷಿ, ಕಾಮ್ ಡೌನ್. ಮುದ್ದು ಒಂದೇ ಏಟ್ಗೆ ಕಾಳಿದಾಸ ಕಳ್ದೋದ. ಕಮ್ಲಿ ಅವರೇ, ಇಲ್ಲಿಗೆ ಹೇಗ್ ಬಂದ್ರಿ? ಕಾರು. ಯಾಕೆ ಬಂದ್ರಿ? ಮುದ್ದು ಹಿಂಗ್ಯಾರನ್ನ ಕೇಳ್ತಾರ? ಅವತ್ತು ನೀವು ಬಾಲ್ಕನಿ ಹತ್ ಬಂದ್ರಲ್ಲ, ಹಂಗೆ ಇವತ್ ನಾನ್ ಬರ್ತೀನಿ. ಅಯ್ಯಯ್ಯೋ, ಇದೇ ತಿರುಪತಿನ ಹತ್ಕೊಂಡು ಹರಕೆ ತೀರಿಸ್ತೀನಿ ಅನ್ನಕ್ಕೆ. ಏಣಿ ಎಲ್ಲ ಐತೆ.
ಏಣಿ ಗಿಣಿ ಎಲ್ಲ ಇಲ್ಲ. ಹೌದಾ? ಹಂಗಾರೆ ನೀವೇ ಹಾಕೋದ್ರಿ? ನೋ ಕಮ್ಲಿ ಅವರೇ, ಕಮ್ಲಿ ಸ್ಟ್ಯಾಚ್ಯೂ. ಅವಸರದಲ್ಲಿ ಕಮ್ಲಿ ಅಂತ ಹೇಳ್ಬಿಟ್ಟೆ. ಸಾರಿ ಕಮ್ಲಿ ಅವರೇ. ಸರ್, ವಾಲಾಡ್ಬೇಕಾದ್ರೆ ನೀವು ಸ್ಟ್ಯಾಚ್ಯೂ ಹೇಳಿದ್ರೆ ಚಾಣಿ ಕಷ್ಟ ಐತೈತೆ. ಬಿರ್ನೆ ನೋ ಸ್ಟ್ಯಾಚ್ಯೂ ಹೇಳಿ. ಮಕ್ಕದ ಮುಂದೆ ಉಲಾನ ಓಡಾಡ್ತೈತೆ. ನೋ ಸ್ಟ್ಯಾಚ್ಯೂನಾ? ಸ್ಟ್ಯಾಚ್ಯೂ ವಿರುದ್ಧ ಪದ ಏನು ಹೇಳಿ? ನೋ ಸ್ಟ್ಯಾಚ್ಯೂ. ಹಾ, ನೋ ಸ್ಟ್ಯಾಚ್ಯೂ. ರಿಷಿ ಮುದ್ದು, ಐ ಲವ್ ಯು. ಮೆಲ್ಲಗೆ ಹೇಳ್ಬೇಕಾ? ಅಯ್ಯಯ್ಯೋ, ದಯವಿಟ್ಟು ನೀವೇನು ಹೇಳ್ಬೇಡಿ. ಯಾಕೆ? ನನ್ನ ಮ್ಯಾಗ ಕೋಪನಾ? ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ. ನಮ್ಮನ್ನು ಯಾರು ಈ ಥರ ನೋಡಿದ್ರೆ ನೀವು ನಾಳೆ ನನ್ನ ಬೈಕೊಂತೀರ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಸರ್. ಕಮ್ಲಿ ಅವರೇ, ಅದೇನು ಸರ್, ಯಾವಾಗ ನೋಡ್ರೆ ಕಮ್ಲಿ ಅವರೇ ಅಂತ ಕರಿತೀರಾ? ನಾನೇನು ಅವರೇ ಕಳ್ಳ? ಒಂದೇ ಒಂದ್ಕಿತ್ತ ನನ್ನ ನೋಡ್ಕೊಂಡು, ನನ್ನ ಕಣ್ಣು ನೋಡ್ಕೊಂಡು ಮುದ್ದಾಗಿ ಕಮ್ಲಿ ಅಂತ ಕರೀರಿ ನೋಡುಮ್ಮ. ಸರಿ. ಸರಿ ಅಲ್ಲ, ಈಗ ಕರೀರಿ. ಆಯಿತು ಕಮ್ಲಿ, ಹಾಗೆ ಕರಿತೀನಿ. ಈಗ ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಹಾಂ? ನಾನೆಲ್ಲೂ ಬರಲ್ಲ. ಅಯ್ಯಯ್ಯೋ, ಯಾಕೆ? ಯಾಕೆ ಅಂದ್ರೆ ನೀವು ಮಾತ್ರ ಮಾತಾಡ್ಬೇಕಾ? ನಾನು ಮಾತಾಡಂಗಿಲ್ವಾ? ಏನು ಹೇಳ್ತೀರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನುವೇ ಬಾಲ್ಕನಿ ಹತ್ತಿ ಕುಂತ್ಕೊಂಡು ನಿಮ್ಗೆ ಹೇಳ್ತೀನಿ. ಯಾರೋ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಯಾವ ಬ್ರ್ಯಾಂಡು ಏನು? ಸರಿಯಾಗಿ ಆಟ ಆಡಿಸ್ತಾ ಇದೆಯಾ ದೇವ್ರೆ? ಸರ್, ನಾನು ಹೇಳ್ಬೇಕು. ಹಾಂ, ಹೇಳುವ್ರಂತೆ, ಆದರೆ ಇಲ್ಲಿ ಬೇಡ, ಬೇರೆ ಜಾಗಕ್ಕೆ ಹೋಗೋಣ. ಹಾಂ? ಬೇರೆ ಕಡೆ ಯಾಕೆ? ಇಲ್ವಾ? ಅಷ್ಟು ಸರಿ ಇಲ್ವಾ? ನಾನು ಇಲ್ಲೇ ಹೇಳ್ತೀನಿ.